ಬೇಸಿಗೆ ಕಾಲದಲ್ಲಿ ತೀವ್ರವಾದ ಶಾಖ ಇರುತ್ತದೆ. ಈ ಅವಧಿಯಲ್ಲಿ ಮರಗಳು ನೈಸರ್ಗಿಕವಾಗಿ ಸ್ವಲ್ಪ ಬಾಡಿ ಹೋಗುತ್ತವೆ. ಈ ಪರಿಸ್ಥಿತಿಯನ್ನು ಎದುರಿಸಿದ ನಾವು ನೀರಿನೊಂದಿಗೆ ನಿರ್ದಿಷ್ಟ ಔಷಧೀಯ ದ್ರಾವಣವನ್ನು ಬೆರೆಸಿ ನಮ್ಮ ಸಸ್ಯಗಳಿಗೆ ವ್ಯವಸ್ಥಿತವಾಗಿ ನೀರುಣಿಸಿದ್ದೇವೆ. ಪರಿಣಾಮವಾಗಿ ಎಲೆಗಳು ಮತ್ತೆ ಹಚ್ಚ ಹಸಿರಿನ ಬಣ್ಣವನ್ನು ಪಡೆದುಕೊಂಡವು ಮತ್ತು ಮತ್ತೊಮ್ಮೆ ಆರೋಗ್ಯಕರವಾಗಿ ಕಾಣಿಸಿಕೊಂಡವು. ಈ ಪ್ರಕ್ರಿಯೆಯು ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಬೀರಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಇದು ಅತ್ಯುತ್ತಮ ಪ್ರಯೋಜನಗಳನ್ನು ನೀಡಿತು. ಹಿಂದೆ ಕಂದು ಬಣ್ಣದಲ್ಲಿ ಕಾಣಿಸಿಕೊಂಡ ಎಲೆಗಳು ಈಗ ರೋಮಾಂಚಕ ಹಸಿರು ಬಣ್ಣಕ್ಕೆ ರೂಪಾಂತರಗೊಂಡಿವೆ. ಇದಲ್ಲದೆ ಸಸ್ಯಗಳ ಮರದ ಕಾಂಡಗಳು ಮೊದಲಿಗಿಂತ ದಪ್ಪವಾಗಿ ಬೆಳೆಯಲು ಪ್ರಾರಂಭಿಸಿವೆ. ನನ್ನ ಹೆಸರು ರಾಜಗೋಪಾಲ್ ಮತ್ತು ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಮಗೆ ಒಟ್ಟು 6 ಎಕರೆ ಭೂಮಿ ಇದೆ. ಈ 4 ಎಕರೆಗಳಲ್ಲಿ ನಾನು ಮೆಣಸು, ಮಾವು, ಹಲಸು ಮತ್ತು ಕಿತ್ತಳೆ ಮರಗಳು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಸುತ್ತೇನೆ. ಇವುಗಳಲ್ಲಿ ಮೆಣಸಿನ ಬಳ್ಳಿಗಳು ಮಾತ್ರ ಸುಮಾರು 1200 ಇವೆ. ಇತ್ತೀಚೆಗೆ ಸುಡುವ ಶಾಖದಿಂದಾಗಿ ಕಾಳುಮೆಣಸಿನ ಬಳ್ಳಿಗಳು ಒಣಗುವ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸಿದವು. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಿರುವಾಗ ನಾನು ಯೂಟ್ಯೂಬ್ ಮೂಲಕ ಅಭಿಮಾನ್ ಎಂಬ ಉತ್ಪನ್ನದ ಬಗ್ಗೆ ತಿಳಿದುಕೊಂಡೆ. ಎಪಿಕೆಎಸ್ ಆರ್ಗಾನಿಕ್ಸ್ ತಯಾರಿಸಿದ ಈ ಉತ್ಪನ್ನವು ಬಳಕೆಗೆ ಸೂಕ್ತವಾಗಿದೆ ಎಂದು ನನಗೆ ತಿಳಿಸಲಾಯಿತು. ಈ ಸಲಹೆಯ ಮೇರೆಗೆ ನಾನು ಉತ್ಪನ್ನವನ್ನು ಖರೀದಿಸಿದೆ ಮತ್ತು ಅಂದಿನಿಂದ ಅದನ್ನು ಬಳಸುತ್ತಿದ್ದೇನೆ. ಇಲ್ಲಿಯವರೆಗೆ ನಾನು ಈ ಉತ್ಪನ್ನವನ್ನು 15 ದಿನಗಳ ಮಧ್ಯಂತರದಲ್ಲಿ 3 ಬಾರಿ ಬಳಸಿದ್ದೇನೆ. ಪರಿಣಾಮವಾಗಿ ಸಸ್ಯಗಳು ತಮ್ಮ ಹಚ್ಚ ಹಸಿರಿನ ಬಣ್ಣವನ್ನು ಮರಳಿ ಪಡೆದಿವೆ ಮತ್ತು ಮತ್ತೊಮ್ಮೆ ಆರೋಗ್ಯಕರವಾಗಿವೆ. ಇದಲ್ಲದೆ ಅವು ಈಗ ಬೇಸಿಗೆಯ ಶಾಖದ ಕಠಿಣ ಪರಿಣಾಮವನ್ನು ಪರಿಣಾಮಕಾರಿಯಾಗಿ ತಡೆದುಕೊಳ್ಳುತ್ತಿವೆ. ಅದೇ ರೀತಿ ಕೊಕೊಮ್ಯಾಕ್ಸ್ ಎಂಬ ಉತ್ಪನ್ನವು ತೆಂಗಿನ ಮರಗಳಿಗೆ ಪ್ರಯೋಜನಕಾರಿ ಎಂದು ತಿಳಿದ ನಂತರ ನಾನು ಅದನ್ನು ಖರೀದಿಸಿ ಬಳಸಿದೆ. ನಾನು ಆರಂಭದಲ್ಲಿ 2 ಲೀಟರ್ಗಳ ಪ್ರಾಯೋಗಿಕ ಡೋಸೇಜ್ ಅನ್ನು ಬಳಸಿದೆ. ಪರಿಣಾಮವಾಗಿ ಹಿಂದೆ ಇದ್ದ ಹಳದಿ ಬಣ್ಣವು ಮಾಯವಾಗಿದೆ ಮತ್ತು ಮರಗಳು ಈಗ ವಿಶಿಷ್ಟ ಮತ್ತು ರೋಮಾಂಚಕ ಹಸಿರು ಬಣ್ಣವನ್ನು ಪ್ರದರ್ಶಿಸುತ್ತವೆ. ಯೂಟ್ಯೂಬ್ ಮೂಲಕ ನಾನು ಈ ಉತ್ಪನ್ನದ ಬಗ್ಗೆ ತಿಳಿದುಕೊಂಡಾಗ ಇದು ಸಣ್ಣ ತೆಂಗಿನಕಾಯಿಗಳು ಉದುರುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಯಿತು. ಇದನ್ನು ದೊಡ್ಡ ಮರಗಳಿಗೆ ಮಾತ್ರವಲ್ಲದೆ ಸಣ್ಣ ಗಿಡಗಳಿಗೂ ಬಳಸಬಹುದು ಎಂದು ನಾನು ದೃಢಪಡಿಸಿದೆ. ಅದರಂತೆ ನಾನು ಅದನ್ನು 3 ಬಾರಿ ಬಳಸಿದ್ದೇನೆ. ಪರಿಣಾಮವಾಗಿ ಸಸ್ಯಗಳು ದೃಢವಾಗಿ ಬೆಳೆದಿವೆ ಮತ್ತು ಅವುಗಳ ಕಾಂಡಗಳು ದಪ್ಪ ಮತ್ತು ಬಲವಾಗಿ ಬೆಳೆದಿವೆ. ಹಿಂದೆ ತೆಳ್ಳಗಿದ್ದ ಸಸ್ಯಗಳು ಈಗ ದೃಢವಾದ ಮತ್ತು ಗಣನೀಯ ಮಾದರಿಗಳಾಗಿ ಬೆಳೆದಿವೆ.